ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ನಾನಿನ್ನಲೆ ಸೇವಿಸುವೆ, ನಾನಿನ್ನಲೆ ಸೇವಿಸುವೆ, ನಾನಿನ್ನಲೆ ಸೇವಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಟ್ಟೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು. ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ ವಚನ 27-30. ಆಗ ಪೇತ್ರನು ಆತನನ್ನು, ಇಗೋ, ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು, ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಗಳನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವವರೆಲ್ಲರಿಗೆ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಆದರೆ ಬಹು ಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ನಿನ್ನ ದಾರಿಗೆ ಬೆಳಕು ಕಾರ್ಯಕ್ರಮವನ್ನು ಆಲಿಸುವ ಎಲ್ಲ ಕೇಳುಗರಿಗೆ ಮುಂಜಾನೆಯ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಓದಿದ ವಾಕ್ಯ ಭಾಗವನ್ನು ನಾವು ಗಮನಿಸುವುದಾದರೆ, ಯೇಸುವನ್ನ ಹಿಂಬಾಲಿಸುತ್ತಿದ್ದಂಥ ಶಿಷ್ಯ ಮಂಡಳಿಯು, ವಿಶೇಷವಾಗಿ ಶಿಷ್ಯನಾಗಿರುವಂಥ ಪೇತ್ರನು ತನ್ನ ಮನಸ್ಸಿನಲ್ಲಿರುವಂಥ ಯೋಚನೆಯನ್ನ ಯೇಸುವಿನ ಮುಂದೆ ಇಡುವಂತವನಾಗಿದ್ದಾನೆ. ಅದೇನೆಂದರೆ, ಇಗೋ ಸ್ವಾಮಿ, ನಾವು ಎಲ್ಲವನ್ನ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂಬುದಾಗಿ ಪ್ರಶ್ನೆಯನ್ನು ಕೇಳುವಂಥದ್ದನ್ನು ಇಲ್ಲಿ ನಾವು ಕಾಣುತ್ತೇವೆ. ಪ್ರಿಯರೇ, ಇದು ಕೇವಲ ಪೇತ್ರನ ಪ್ರಶ್ನೆ ಮಾತ್ರವೇ ಅಲ್ಲ, ಇಂದು ಯೇಸುವನ್ನು ಹಿಂಬಾಲಿಸುವಂತ ಅನೇಕ ವಿಶ್ವಾಸಿಗಳ ಪ್ರಶ್ನೆಯೂ ಕೂಡ ಇದಾಗಿರುವುದು. ಅನೇಕ ವಿಶ್ವಾಸಿಗಳು ಯೇಸುವನ್ನು ಹಿಂಬಾಲಿಸುವಾಗ ಅನೇಕ ವಿಧವಾದಂಥ ಅಭಿಪ್ರಾಯಗಳೊಂದಿಗೆ ಆತನನ್ನು ಹಿಂಬಾಲಿಸುವಂತವರಾಗಿದ್ದಾರೆ. ಯೇಸು ಕ್ರಿಸ್ತನ 3.5 ವರ್ಷದ ಸೇವೆಯ ಜೀವಿತದಲ್ಲಿ ಆತನನ್ನು ಹಿಂಬಾಲಿಸುತ್ತಿದ್ದಂಥ ಅನೇಕ ಗುಂಪಿನಲ್ಲಿರುವಂಥ ಜನರು, ಕೆಲವರು ಸ್ವಸ್ಥತೆಗಾಗಿ, ಕೆಲವರು ಬಿಡುಗಡೆಗೋಸ್ಕರವಾಗಿ, ಕೆಲವರು ಅದ್ಭುತ ಕಾರ್ಯಗಳಿಗೋಸ್ಕರವಾಗಿ ಆತನನ್ನ ಹಿಂಬಾಲಿಸುವಂಥದ್ದನ್ನು ನಾವು ಕಾಣುವವರಾಗಿದ್ದೇವೆ. ಇಂದಿಗೂ ಕೂಡ ಅನೇಕ ಜನರು ಕೇವಲ ಲೋಕದ ಭೌತಿಕ ಆಶೀರ್ವಾದಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ಯೇಸುವನ್ನು ಹಿಂಬಾಲಿಸುವಂತ ಅನೇಕ ಜನರು ಈ ಲೋಕದಲ್ಲಿದ್ದಾರೆ. ಯಾವಾಗ ನಾವು ಈ ರೀತಿಯಾದಂಥ ತಪ್ಪಾದಂಥ ಉದ್ದೇಶಗಳನ್ನು, ತಪ್ಪಾದಂಥ ತೀರ್ಮಾನಗಳೊಂದಿಗೆ ಯೇಸುವನ್ನು ಹಿಂಬಾಲಿಸುತ್ತೇವೋ, ನಾವು ಖಂಡಿತವಾಗಿಯೂ ಪೇತ್ರನಂತೆ ನಿರಾಶರಾಗುವಂಥ ಸಾಧ್ಯತೆಗಳಿದ್ದಾವೆ. ಪ್ರಿಯರೇ, ದೇವರ ವಾಕ್ಯಗಳನ್ನು ನಾವು ಸರಿಯಾಗಿ ಧ್ಯಾನ ಮಾಡುವುದಾದರೆ, ಯೇಸುವನ್ನು ಹಿಂಬಾಲಿಸುವುದೆಂದರೆ ಆತನಿಂದ ಹೊಂದಿಕೊಳ್ಳುವಂಥದ್ದಲ್ಲ, ಯೇಸುವಿಗಾಗಿ ತ್ಯಾಗ ಮಾಡುವಂಥದ್ದು ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 26-27 ವಚನಗಳನ್ನು ಓದುವಾಗ, ಯೇಸುವನ್ನು ಹಿಂಬಾಲಿಸುವಂಥವರು ಈ ಲೋಕದಲ್ಲಿ ಏನೆಲ್ಲ ಸಂಗತಿಗಳನ್ನು ತ್ಯಾಗ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ತಾನೇ ತನ್ನನ್ನು ಹಿಂಬಾಲಿಸುವಂಥ ಶಿಷ್ಯರಿಗೆ ಆತನು ತಿಳಿಸಿರುವನು. ಯೇಸುವಿಗಾಗಿ ನಮ್ಮ ಸಂಬಂಧಗಳನ್ನು, ಯೇಸುವಿಗಾಗಿ ನಮ್ಮ ಹಣ, ನಮ್ಮ ಸಮಯ, ನಮ್ಮ ಸುಖಭೋಗಗಳನ್ನು, ನಮ್ಮ ಇಚ್ಛೆಗಳನ್ನು, ಹೀಗೆ ನಮ್ಮ ಜೀವನದಲ್ಲಿ ಅನೇಕ ವಿಷಯಗಳನ್ನು ತ್ಯಾಗ ಮಾಡಿ ಆತನನ್ನ ಹಿಂಬಾಲಿಸುವಂಥದ್ದಾಗಿದೆ. ಅಪೊಸ್ತಲರ ಕೃತ್ಯಗಳು 20ನೇ ಅಧ್ಯಾಯದ 35ನೇ ವಚನದಲ್ಲಿ, ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯವೆಂಬುದಾಗಿ ಗ್ರಹಿಸಿಕೊಂಡರು. ಯಾವಾಗ ನಾವು ಈ ಲೋಕದಲ್ಲಿ ಯೇಸುವಿಗೋಸ್ಕರವಾಗಿ ನಾವು ತ್ಯಾಗ ಮಾಡುತ್ತೇವೋ, ನಮ್ಮನ್ನು ಸ್ವನಿರಾಕರಣೆ ಮಾಡಿಕೊಳ್ಳುತ್ತೇವೋ, ಆಗ ಯೇಸು ಕ್ರಿಸ್ತನು ನಮಗೆ ನೀಡುವಂಥ ವಾಗ್ದಾನವು ವಚನ 28ರಲ್ಲಿ ತನ್ನನ್ನು ಹಿಂಬಾಲಿಸುವಂಥ ಶಿಷ್ಯರಿಗೆ ಹೊಸ ಸೃಷ್ಟಿಯಲ್ಲಿ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವಂಥ ಸೌಭಾಗ್ಯವನ್ನು ಆತನ ಹಿಂಬಾಲಕರಿಗೆ ಆತನು ನೀಡುವಂತವನಾಗಿದ್ದಾನೆ. ಹೌದು ಪ್ರಿಯರೇ, ಈ ಲೋಕದಲ್ಲಿ ನಾವು ಯೇಸುವಿನ ನಿಮಿತ್ತವಾಗಿ ಏನೆಲ್ಲ ಕಳೆದುಕೊಳ್ಳುತ್ತೇವೋ, ಏನೆಲ್ಲ ವ್ಯಯ ಮಾಡುತ್ತೇವೋ, ಏನೆಲ್ಲ ಕರ್ತನ ಸೇವೆಗಾಗಿ ನಾವು ಹೂಡಿಕೆ ಮಾಡುತ್ತೇವೋ, ಆತನು ಅದಕ್ಕೆ ಪ್ರತಿಫಲವನ್ನ ನೀಡುವಂತವನಾಗಿದ್ದಾನೆ. ನಾವು ತಪ್ಪಾದಂಥ ಉದ್ದೇಶಗಳನ್ನಿಟ್ಟುಕೊಂಡು ಆತನನ್ನು ಹಿಂಬಾಲಿಸುವುದಾದರೆ ನಾವು ಪಡೆದುಕೊಳ್ಳುವುದರ ಬದಲು
ಕಳೆದುಕೊಳ್ಳುವವರಾಗಿದ್ದೇವೆ. ಅದಕ್ಕಾಗಿ ಯೇಸು ವಚನ 30ರಲ್ಲಿ ಬಹುಮಂದಿ ಮೊದಲಿನವರು ಕೊನೆಯವರಾಗುವರು, ಕೊನೆಯವರು ಮೊದಲನೆಯವರಾಗುವರು ಎಂಬುದಾಗಿ ತಿಳಿಸಿರುವನು. ಪ್ರೀತಿಯ ದೇವಜನರೇ, ಇಂದು ನಾವುಗಳು ಈ ಲೋಕದಲ್ಲಿ ಇತರರಂತೆ ಅನೇಕ ಭೌತಿಕ ಆಶೀರ್ವಾದಗಳನ್ನು ಹೊಂದಿಕೊಳ್ಳದೇ ಇದ್ದಿರಬಹುದು. ಆದರೆ ಯೇಸುವನ್ನು ನಂಬಿದಂಥ ನಮಗೆ ನಿತ್ಯ ಜೀವದ ವಾಗ್ದಾನವನ್ನು, ಭರವಸೆಯನ್ನು ಆತನು ನೀಡಿದ್ದಾನೆ. ಯಾಕೆಂದರೆ ಇಹಲೋಕದ ಎಲ್ಲ ವೈಭವಗಳು, ಇಹಲೋಕದ ಎಲ್ಲ ಸುಖಭೋಗಗಳು ಒಂದು ದಿನ ನಾಶವಾಗುವಂಥದ್ದಾಗಿದೆ. ಆದರೆ ಯೇಸುವಿನಲ್ಲಿ ನಂಬಿಕೆ ಇಟ್ಟಂಥವರು, ಆತನನ್ನ ಸ್ವನಿರಾಕರಣೆಯೊಂದಿಗೆ ಹಿಂಬಾಲಿಸುವಂಥವರು, ಅವರು ಸದಾಕಾಲವು ನಿತ್ಯ ಜೀವವನ್ನು ಹೊಂದುವಂಥವರಾಗಿದ್ದಾರೆ. ಹಾಗಾಗುವಂತೆ ಕರ್ತನು ತಾನೇ ಈ ಮಾತುಗಳನ್ನು ನಮ್ಮೆಲ್ಲರ ಆತ್ಮಗಳ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮಕ್ಕೆ ನಾವು ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಸ್ವಾಮಿ, ಅಂದು ಶಿಷ್ಯನ ಮನದಾಳದ ಪ್ರಶ್ನೆ, ಸ್ವಾಮಿ ನಾವು ಎಲ್ಲವನ್ನ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ, ಈ ಲೋಕದಲ್ಲಿ ನಮಗೆ ಏನು ಆಶೀರ್ವಾದ ಎಂಬುದಾಗಿ ಕೇಳುವಾಗ, ಪೇತ್ರನೇ, ನಿನಗೆ ಇಹಲೋಕದಲ್ಲಿ ಮಾತ್ರವೇ ಅಲ್ಲ, ಪರಲೋಕದಲ್ಲಿ ನಿನಗೆ ನಿತ್ಯ ಜೀವ ಉಂಟು ಎಂಬುದಾಗಿ ನಿನ್ನ ಶಿಷ್ಯರಿಗೆ ನೀನು ದೇವರೇ ವಾಗ್ದಾನವನ್ನು ನೀಡಿದ್ದೀಯಲ್ಲ, ಅದಕ್ಕಾಗಿ ನನಗೆ ಸ್ತೋತ್ರಪ್ಪ. ಕರ್ತನಾದ ದೇವರೇ, ಈ ಲೋಕದಲ್ಲಿ ನಾವು ನಿನ್ನಲ್ಲಿ ನಂಬಿಕೆ ಇಟ್ಟು ಸಮರ್ಪಣೆಯೊಂದಿಗೆ ನಾವು ಜೀವಿಸುವಾಗ ನಮಗೆ ನಿತ್ಯತ್ವದ ವಾಗ್ದಾನವನ್ನು ನೀನು ನೀಡಿದ್ದೀಯಪ್ಪ. ಆದುದರಿಂದ ಸೈತಾನನ ಈ ಲೋಕದಲ್ಲಿ ನಮ್ಮ ಆತ್ಮಗಳನ್ನು, ನಮ್ಮ ಜೀವಿತಗಳನ್ನು ದೇವರೇ ಮೋಸಗೊಳಿಸದಂತೆ ನಾವುಗಳು ಪರಲೋಕದ ಸಂಗತಿಗಳ ಮೇಲೆ ಮನಸ್ಸಿಟ್ಟಂಥವರಾಗಿ ಅವುಗಳಿಗಾಗಿ ಹಾರೈಸುತ್ತಾ ಈ ಲೋಕದಲ್ಲಿ ನಂಬಿಕೆಯಿಂದ ಜೀವಿಸುವುದಕ್ಕಾಗಿ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಡೆಸು. ಇಂದು ವಾಕ್ಯಗಳನ್ನು ಕೇಳಿಸಿಕೊಳ್ಳುವಂಥ ನಮ್ಮ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರನ್ನು ನೀನು ಆಶೀರ್ವಾದ ಮಾಡು ಸ್ವಾಮಿ. ಕರ್ತನೇ, ಯಾರೆಲ್ಲ ಜನ್ಮದಿನಗಳನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೋ, ಮದುವೆಯ ದಿನಗಳನ್ನು ಆಚರಿಸಿಕೊಳ್ಳುತ್ತಾ ಇದ್ದಾರೋ ಅವರನ್ನು ಆಶೀರ್ವದಿಸು. ಕರ್ತನೇ, ರೋಗ ಬಾಧೆಗಳ ಮಧ್ಯದಲ್ಲಿ, ಕಷ್ಟ, ದುಃಖ, ಚಿಂತೆ, ಕಣ್ಣೀರಿನ ಬಾಧೆಗಳಲ್ಲಿ ಹಾದು ಹೋಗುವಂಥ ಕುಟುಂಬಗಳಿರುವುದಾದರೆ ಅವರನ್ನು ನೆನಪು ಮಾಡಿಕೊಂಡು ಅವರಿಗೆ ಬಿಡುಗಡೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಮಗೋಸ್ಕರವಾಗಿ ನಿಮ್ಮ ಪ್ರಾರ್ಥನೆಗಳಲ್ಲಿ ಜ್ಞಾಪಿಸಿಕೊಳ್ಳ್ರಿ ಎಂಬುದಾಗಿ ಕೇಳಿಕೊಂಡಂಥ ಎಲ್ಲ ದೇವ ಮಕ್ಕಳನ್ನು ನಿನ್ನ ಮುಂದೆ ನೆನಪು ಮಾಡಿಕೊಳ್ಳುತ್ತೇವೆ. ಅವರ ಪ್ರಾರ್ಥನೆ ಬೇಡಿಕೆಗಳೇನಿದ್ದಾವೋ ಅವುಗಳನ್ನು ಕೂಡ ನೀನು ನೆನಪಿಗೆ ತಂದುಕೊಂಡು ಅವರ ಜೀವಿತದಲ್ಲಿ ಬೇಕಾದಂಥ ಬಿಡುಗಡೆಯನ್ನು ನೀನು ಅನುಗ್ರಹಿಸಿಕೊಟ್ಟು ನಡೆಸು. ವಾರದ ಕೊನೆಯ ದಿನದಲ್ಲಿ ನಾವಿದ್ದೇವೆ. ಕರ್ತನೇ, ನಮ್ಮನ್ನು ನಿನ್ನ ಆಶೀರ್ವಾದ ಮಾಡು. ನಾವು ಮಾಡುವ ಎಲ್ಲ ಕೆಲಸದಲ್ಲಿ ನಿನ್ನ ಪ್ರಸನ್ನತೆ ನಮ್ಮೊಂದಿಗಿರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ, ನಾನಿನ್ನನೆ ಆರಾಧಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿಮ್ಮ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.